400 ಕಿಲೋಮೀಟರ್ಸ್ ಇವತ್ತು ನಾನು ಟ್ರಾವೆಲ್ ಮಾಡಿರೋದಿದೆ. ಆಯ್ சொல்லலட்டு ಇಲ್ಲ ಇಲ್ಲ ಇದೆ ಇಲ್ವಾ ಇಲ್ಲಿ ಹೋಗ್ಲಾ ಇದು ಅಲ್ಲಿ ಕಂಪ್ಲೀಟ್ ಆದ ತಕ್ಷಣ ಅಲ್ಲಿಂದ ಸುರಿಯುತ್ತೆ ಇಲ್ಲಿಗೆ, ಮತ್ತೆ ನೆಕ್ಸ್ಟ್ ಅದು ಇಲ್ಲಿ ಬರುತ್ತೆ, ಇದಲ್ಲ ಹೋಗುತ್ತೆ. ಎಷ್ಟಾಗ್ಬೋದು ಬಿಲ್? ಎಷ್ಟಾಗ್ಬೋದು ಹೇಳು? ಹಾಯ್ 1500 ನನಗೂ ಗೊತ್ತಿಲ್ಲ, ಬಟ್ ಸಕ್ಕತ್ತಾಗಿದೆ. ಚೆನ್ನಾಗಿ ಕಾಯ್ತಿದ್ದಿಲ್ಲ ಗೈಸ್, ನಾನು ಅಷ್ಟು ಗಾಳಿ ಇದೆ. ಸಣ್ಣ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಡಿ MS World. ನಾನು ಮೆಜೆಸ್ಟಿಕ್ಕಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿ ತಿಂತಾ ಇದ್ದೀನಿ ಸದ್ಯಕ್ಕೆ. ತಿಂಡಿ ತಿನ್ಬಿಟ್ಟು ಬಸ್ ಹತ್ರ ಹೋಗೋಣ. ಸಿಗು ಉಪ್ಪಿಟ್ಟು ತಿಂತಾ ಇದ್ದೀನಿ. 6:30ಗೆ ತಿಂಡಿ ತಿಂದ್ಬಿಟ್ಟು ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀನಿ. ಕೊಯಂಬತ್ತೂರಿಗೆ ಹೋಗಬೇಕು. ಅಲ್ಲಿಂದ ಎಲ್ಲಿ ಹೋಗ್ತೀನಿ ಅಂತ, ಇಲ್ಲಿ ಅಯ್ಯಪ್ಪ ಟೆಂಪಲ್ ಸಿಕ್ಬಿಡ್ತು ಗೈಸ್. ಅಲ್ಲೇ ಬಸ್ ಬರುತ್ತೆ, ಅಲ್ಲಿ ಹೋಗ್ತೀನಿ. ಬ್ರೇಕಿಗೆ ನಿಲ್ಲಿಸಿದ್ದಾರೆ. ಒಂದೊಳ್ಳೆ 1 ರೌಂಡ್ ನಿದ್ದೆ ಆಯಿತು. ಇನ್ನೊಂದು ರೌಂಡ್ಗೆ ಹೋಗಬೇಕು. ಲೈಟಾಗಿ ಜ್ಯೂಸ್ ಕುಡ್ಕೊಂಡು ಹೋಗೋಣ. ತಿಂಡಿ ಅಲ್ಲೇ ಆಗಿದೆ ಅಂದರೆ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ನಮ್ಮ ಬಸ್ಸು. ಫೈನಲಿ ಕೊಯಂಬತ್ತೂರು ರೀಚ್ ಆಗಿದ್ದೀನಿ. ಚಳಿ ಮಳೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಬಂದಿಲ್ಲ. ಗೊತ್ತವಳೆ ನೋಡಿ ನೋಡಿ ನೋಡಿ, 3/4 ಗಂಟೆ ಕಾಯಿಸೋಳೆ. 1 ಮಂತು ನಾನು ಬಿಟ್ಬಿಟ್ಟು ಹೆಂಗಿದ್ಲೋ ಗೊತ್ತಿಲ್ಲ. ಅವಳೆ ಹುಡ್ಕೊಂಡು ಬಂದಿದ್ದೀನಿ ನಾನು. ಊಟ ತಂದಿಕ್ಕೊಳ್ಳಿ ನೋಡಿ, ಹೋಗೋಳೆ. ನಾನು ಯಾವತ್ತೂ ಹಪ್ಪಳ ತಿಂದಿರೋಳು, ಇವತ್ತು ತಿಂತಾ ಇದ್ದೀನಿ. ವೆದರ್ ಹಂಗಿದೆ, ಇಲ್ಲೇ ಹಂಗಿದೆ. ಊಟಿಗೆ ಹೋಗ್ಬಿಟ್ರೆ ಕಳ್ದು ಹೋಗ್ಬಿಡ್ತೀನಿ. ಮಳೆಗೋಸ್ಕರನೇ ಬಂದಿದ್ದೀನಿ ಗೈಸ್, ಗೊತ್ತಿಲ್ಲ. ನೋಡವ ನೋಡಿ ಬಂದ್ಲು. ಹಾಯ್ ಪಣ್ಣಮ್ಮ, ಹಾಯ್ ಪಣ್ಣ. ನೋಡಿ ಹೆಂಗೆ ಎಷ್ಟು ವೀಕ್ ಆಗ್ಬಿಟ್ಟವಳು. ಅವಳು ಹಿಂದೆ ಇರೋಳು ನೋಡ್ರಿ ಪಪ್ಪ. ಇರೇ ತೋರ್ಸದ್ನ. ಥ್ಯಾಂಕ್ ಯು. ಇರು ಅಯ್ಯೋ, ಇದು ಹಿಂಗೆ ರೆಡಿ. 2 ಹ್ಯಾಪಿ ಜರ್ನಿ. ಅಂತ ಲೂಸ್ ಎಲ್ಲೋ ನೋಡಿಲ್ಲ. ರೆಡಿ ಆಗಿ 7:30 ಆಗಿದೆ. 6 ಹೋಗೋಣ ಅಂದ್ಲು. ಬಾ. 1 2 3 ಬಸ್ಸೇ ಇಲ್ಲ. ಯಾವ ಬಸ್ ಸ್ಟ್ಯಾಂಡ್ ಇದು? ನೋಡು ಔಟ್ಫಿಟ್ ನೋಡು. ಊಟಿ ಗೈಸ್, ಊಟಿ ಮಾಡೋದು ನಿನ್ನ ಬರೀ ನಿನ್ನೆ ತೋರಿಸಿದ್ದೀನಿ. ಸರಿ ನೋಡಿ ನೋಡಿ, ದಟ್ಟ ಕಾಡಲ್ಲಿ ಆಲ್ಮೋಸ್ಟ್ 400 ಕಿಲೋಮೀಟರ್ಸ್ ಇವತ್ತು ನಾನು ಟ್ರಾವೆಲ್ ಮಾಡಿರೋದು ಗೈಸ್. ಯಾವುದೋ ಆಂಟಿ ಪಕ್ಕದಲ್ಲಿ ಕುಂತ್ಬಿಟ್ಟಿದೆ. ಸಾಕಾಯ್ತು ನನಗೆ. ಒತ್ತರಿಸಿ ರೀಚ್ ಆಗಿದ್ದೀವಿ. ಎಲ್ಲಿ ಅಂದರೆ ಊಟಿ. ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್. ಎಲ್ಲಿ ಕಾಣ್ತಾ ಇಲ್ವಲ್ಲ ಯಾರು. ಬಟ್ ಸೂಪರ್ ಎಕ್ಸ್ಪೀರಿಯನ್ಸ್. ವಾವ್. ಆ್ಯಕ್ಚುಲಿ ಟೈಮ್ 12 o'clock. ಎಲ್ಲಿದ್ದೀವಿ ಅಂತ ಹೇಳ್ರಿ. ಇಲ್ಲಿ ಯಾರೋ ನಿಂತವ್ರೆ ಪಾಪ. ಅವರೇ ನಮ್ಮ ಜೊತೆ ಬಸ್ಲಿ ಬಂದವ್ರೆ. ಅವ್ರನ್ನ ಆಟೋ ಇಲ್ಲಿ ಯಾವುದು ರ್ಯಾಪಿಡೋನು ಇಲ್ಲ, ಏನೂ ಇಲ್ಲ ಗೈಸ್. ನೋಡಿ ಖಾಲಿ ರೋಡು, 3 ಗರ್ಲ್ಸ್, ಎಂಟಿ ರೋಡ್ ವೈಟಿಂಗ್. ಹೋಗಿ ನೋಡು, ಕೇಳು. ಫೋಟೋ ಎಷ್ಟೆಷ್ಟು ಅಂತ ಹೊಡ್ಕೊಂಡ್ಬಿಡ್ತಾಳೆ.
ಹಲೋ ವಿನು ಅದು ವಿಡಿಯೋ ಇಷ್ಟ. ಮಲ್ಗಿರೋನ್ ಎಬ್ಬಿಸ್ಬಿಟ್ಟು ಆಯಿ ಲಡ್ಡು ಆಯ್ಸಲ್ಲ ಲಡ್ಡು ಪರವಾಗಿಲ್ಲ ಹೇಳ್ದ ಶುಕ್ಕಿಸಿ ಬಿಡಿರು ಹೋಗದಂತೆ ರಿಂಗ್ ಹಾಕದಂತೆ ಏನಂತ ಬೆಟ್ಟ ಒಂದ್ ನಿಮಿಷ ತನಕ ಕೇಳು. ಒಂದ್ ನಿಮಿಷ ನಮ್ಗೆ ಟೈಮ್ ಬಂದು 1:00 ಊಟಿ ಬೆಟ್ಟ ಹತ್ತದೆ ಊಟಿ ಬೆಟ್ಟ ಹತ್ತದೆ ಕಷ್ಟ ಆಗ್ಬಿಟ್ಟಿದ್ರು. ಅವನ್ ಯಾವನ ಅದೆಂತ ಟವರ್ ಮೇಲೆ ಹತ್ಬಿಟ್ಟು ಅವಳಿಗೆ ರಿಂಗ್ ಹಾಕೋನೆ. ನಮಗ್ ನೋಡಿ ಖಾಲಿ ಕೈ ಯಾರು ಇಲ್ಲ யாருமே இல்ல யாருமே பேச்சுலர்ஸ் இப்படிதான் இருக்கும். ಬ್ಯಾಚುಲರ್ ನೋಡಿ 1:00 ಆಯ್ತು. ಪಾಪ ಹುಡುಗನ ಎಬ್ಬಿಸ್ಬಿಟ್ಟು ಮಲಗ್ತಿದ್ವಿ. ಗುಡ್ ನೈಟ್. ಗಡ 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 ಚಿಲಿ ಚಿಲಿ ಗುಡ್ ನೈಟ್. ಮಾರ್ನಿಂಗ್ ಸಿಗ್ತೀವಿ. ಬಾಯ್. ಗುಡ್ ಮಾರ್ನಿಂಗ್ ಗೈಸ್. 7:30 ಎದ್ವಿ, ಚಳಿ ಇತ್ತು, ಮತ್ತೆ ಮಲ್ಕೊಂಡ್ವಿ. 9:30 ಆಗಿದೆ. ಬೇಗ ಎದ್ಬಿಟ್ಟು ಪ್ಲೇಸ್ ಎಲ್ಲ ಕವರ್ ಮಾಡಬೇಕು. ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಈ ಪ್ಲೇಸ್ ಅಂತಲೂ. ಹಣ ಯಾವುದ್ರಲ್ಲಿ ಹೋಗ್ತೀವಿ, ಯಾವ ಪ್ಲೇಸ್ ನೋಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ, ಉಚಿತರ ಆಗಿಬಿಟ್ಟಿದ್ದೀನಿ. ರೆಡಿ ಆಗಿಬಿಟ್ಟು ಸಿಗ್ತೀನಿ. ಹಾಯ್ ಗೈಸ್, ರೆಡಿ ಆಯಿತು. ಸಿ ಮೈ ಔಟ್ಫಿಟ್ ರೆಡಿ ಆಯಿತು. ವೆದರ್ ಹೆಂಗಿದೆ ಅಂದರೆ ಮಸ್ತಿದೆ. ಸದ್ಯ ಮಳೆ ಬರ್ತಾ ಇಲ್ಲ. ಆಲ್ರೆಡಿ 11 ಹತ್ತತ್ರ ಆಗಿದೆ. ಇವಾಗ ಯಾವ್ಯಾವ ಪ್ಲೇಸ್ ಕವರ್ ಮಾಡ್ಬೋದು ಅಲ್ಲಿಗೆ ಹೋಗ್ತಾಯಿದ್ದೀವಿ. ವೆಹಿಕಲ್ ವೆಯ್ಟ್ ಮಾಡ್ತಾಯಿದ್ದೀವಿ. ಪ್ಲೇಸಸ್ ನೋಡಿ ಹೆಂಗಿದೆ ಅಂತ. ವೆದರ್ ಬೆಂಗಳೂರು ಬಿಟ್ಟು ಬಂದ್ರೂ ಮಾದೇಶ್ವರ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಬಂದ್ರೂ ಅದನ್ನ ಮರ್ತೇ ಇಲ್ಲ ಗೈಸ್. ಏನಂದರೆ ದೊಡ್ಡ ಬೆಟ್ಟಕ್ಕೆ ಹೋಗೋಣ ಅಂದರೆ ತಾಳ ಬೆಟ್ಟಕ್ಕೆ ಹೋಗೋಣ. ತಾಳ ಬೆಟ್ಟ ಈಗಂತೂ ಇಲ್ಲಿ ಬೆಟ್ಟ ಹತ್ತುತ್ತಾ ಇದ್ವಿ ನೋಡಿ. ರೆಡಿಯಾಗಿ ಆಚೆ ಬಂದ್ವಿ, ಆಗಲೇ ಮಳೆ. ಎಷ್ಟೊತ್ತಿಗೆ ನಿಲ್ಲುತ್ತೋ ಗೊತ್ತಿಲ್ಲ. ಇಲ್ಲೊಂದು ಚರ್ಚ್ ಇದೆ, ನೋಡೋಣ ಬನ್ನಿ. ನೋಡಿ ಒಳ್ಳೆ ಹೆಂಗಿದೆ ವೆದರ್ ಅಂದರೆ ಯಪ್ಪ. ಚರ್ಚ್ ಹತ್ರ ಬಂದಿದ್ದೀವಿ, ಸೂಪರಾಗಿದೆ. ಬನ್ನಿ ನೋಡೋಣ. ಸೆಲ್ಫಿ ಎಲ್ಲ ಅಂಗಡಿ ಎಷ್ಟು ಕರ್ನಾಟಕ ಗಾರ್ಡನ್ ಸುಮ್ಮನೆ ನಗ್ತಾಳೆ. ಕರ್ನಾಟಕ ಗಾರ್ಡನ್ ಅಯ್ಯೋ ರಿಪೋರ್ಟರ್ ಇವಳು ಕೊಡಿಲ್ನ ಹೇಳ್ತೀನಿ. ಗೈಸ್, ಕರ್ನಾಟಕ ಗಾರ್ಡನ್ ಬಂದಿದ್ದೀವಾ? ಅಡಲ್ಟ್ಗೆ ಪರ್ 100 rupees, 4 members 400 rupees ಆಗಿದೆ. ಬನ್ನಿ ಒಳಗಡೆ ಹೋಗೋಣ. ಹೆಂಗಿದೆ ಲಡ್ಡು? ಲಡ್ಡು ಕರ್ಕೊಂಡು ಬರ್ತೇನೆ. ಬಾ ಬಾ. ನೋಡಿ ಸಿಂಗ್ ಲಿಪ್ಸ್ಟಿಕ್ ಇದು ಒಳಗೆ ಕ್ರಿಂಜಲ್ಲ. ಗಾರ್ಡನ್ ನೋಡಿ ಸಕ್ಕತ್ತಾಗಿದೆ. ಇದ್ರ ಹೆಸರು ಕರ್ನಾಟಕ ಗಾರ್ಡನ್ ಅಂತ. ಸೊ ಖುಷಿ ಆಗುತ್ತೆ ತಮಿಳ್ನಾಡಿಗೆ ಬಂದು ನಮ್ಮ ಕರ್ನಾಟಕದ ಹೆಸರು ಕೇಳೋಕ್ಕೆ. ನಾನು ಮಾತಾಡೋಕ್ಕೆ ಬಿಡೋದಿಲ್ಲ ಇವಳು. ಇಲ್ಲ, ಅವಳು ಮಾತಾಡೋಕ್ಕೆ ಕಿಕ್ಕಿ ಅಂತಾಳೆ. ಬಟ್ ಚೆನ್ನಾಗಿದೆ. ವಿಡಿಯೋ ಎಲ್ಲ ಮಾಡುವ. ಸೂರ್ಯಕಾಂತಿ ಎಲ್ಲ ಬಾಡೋಗ್ಬಿಟ್ಟಿದೆ. ಯಾರಿಗೆ ಹೇಳೋಣ ನಮ್ಮ ನಿನಗೇನು ಪ್ರಾಬ್ಲಮ್ ಹೇಳು. ಸಿಂಗರ್ ಕಾಡ್ ಥರ ಇದೆ. ಸೂಪರ್. ಹೆಂಗ್ ಬರ್ತಿದೆ ಅಂದರೆ ಗೈಸ್ ಸಕ್ಕದಾಗಿದೆ. ರೀಲ್ ಮಾಡಿದ್ವಿ ಮಳೇಲಿ. ಅಡ್ಡಾಟ ಸಾಂಗಾಗಿ ಮಾಡಿದ್ವಿ. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಖಂಡಿತ ಮರಕಮಲ್ ಲೈಕ್ ಬಿಡುಂಗ. ಹೌದು, ಮಾಡ್ತೀನಿ ಕೊಡು. ನಾನು ಗಡ್ಡೆ ಮಾಡ್ತೀನಿ ಕೊಡು. ಮಳೆ ಚೆನ್ನಾಗಿ ನೆಂದಿದ್ದೀವಿ ಗೈಸ್. ನೋಡಿ ಪಾಪ ನಮ್ಮ ಅಕ್ಕನ ಮಗ
ಒಂದು ಛತ್ರಿ ಹಿಡ್ಕೊಂಡು ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಾವೆ. ಲಡ್ಡು ಬ್ರಿಡ್ಜ್ ನಿಯರ್ ಬಂದಿದ್ದೀವಿ, ಮಸ್ತಿದೆ ನೋಡಿ ನೋಡಿ. ಭಯ ಮಾರ್ಕ್ತದಂತೆ, ಸಖತ್ತಾಗಿದೆ ಗೈಸ್, ನೋಡ್ಬೋದು ನೀವು. ಶೇಕ್ ಮಾಡಬೇಡಿ, ಇಲ್ಲೊಂದು ವಿಡಿಯೋ ಮಾಡಬೇಕು. ಮೂರು ಜನ ಗಾರ್ಡನ್ಗೆ ಬಂದಿದ್ದೀವಿ ಗೈಸ್. ವೆರೈಟಿ ಆಫ್ ಫ್ಲವರ್ಸ್ ಇದೆ, ಸಕ್ಕತ್ತಾಗಿದೆ ನೋಡಿ. ಇದೊಂದು ಫ್ಲವರ್ ಇದೆ ನೋಡಿ, ರೆಡ್ ಫ್ಲವರ್. ಚೀರ್ಮುರಿ ತಿನ್ನುವ ಇವಾಗ. ಖಾರ ತಿನ್ಬೇಕನ್ಸಿದೆ, ಕಾಫಿ ಕುಡಿಬೇಕನ್ಸಿದೆ. ನೆಕ್ಸ್ಟ್ ಎಸ್ಟೇಟ್ ಆಲ್ರೆಡಿ ಕುದುರೆ ಇದೆ, ಇಲ್ಲೊಂದು ಕುದುರೆ ಇದೆ. ಓಕೆವಾ, ಸಾಪಡ ವಾಂಗಿತಾರೆ. ನೋಡಿ ಗೈಸ್, 1/2 ಅಲ್ಲಿದೆ ನೋಡಿ ಗೈಸ್. ಅದಕ್ಕೋಸ್ಕರ ಎಷ್ಟು ಹುಡ್ಕೊಂಡು ಬಂದಿದ್ದೀವಿ. ಈಗ ಅಲ್ಲಿ ಮೇಲೆ ಹೋಗೋಣ. ಬನ್ನಿ ಸಿಂಧು, ಬೇಗ ಬಾ. ಮೇಲೆ ಹೋಗ್ಬಿಟ್ಟು ಬರ್ತೀವಿ. 80 rupees 4 members. Oh my god. ನೆಕ್ಸ್ಟ್ ಇಲ್ಲಿ ಡ್ರೆಸ್ಸಸ್ ಇದೆ, ಇದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ತಗೊಂಡು ಒಳಗಡೆ ಹೋಗ್ತೀವಿ. ಸೆಲೆಕ್ಟ್ ಮಾಡೋಕ್ಕೆ ಹೇಳ್ತಾರೆ ಯಾವ ಕಲರ್ ಬೇಕಂತ. ನಾನು ಪಿಂಕ್ ತೊಗೊಂಡಿದ್ದೀನಿ, ಇವಳು ಪರ್ಪಲ್ ತೊಗೊಂಡಿದ್ದಾಳೆ. ಅಯ್ಯೋ ಫುಲ್ ಫಾಗ್ ಹೋಗಿದೆ. ನಿಮಿಷ ಹಂಗೆ ಮಾಡಿದ್ ಹಿಂಗೆ ಕ್ಯಾಮ್ರಾ ಒಳಗೆಲ್ಲ ನೀರು ಹೋಗ್ಬಿಟ್ಟಿದೆ ಗೈಸ್. ಇವಳು ತೋರಿಸ್ತೀನಿ, ಹಿಂಗೆ ಮಾಡಿಕೊಡು ಆಯ್ತಾ? ಓಕೆವಾ? ಇಲ್ಲ ಎಲ್ಲ ಇದೆ ಇಲ್ವಾ? ಇದು ಕಮೆಂಟ್ ಮಾಡಿ. ತುಂಬಾ ಇಷ್ಟ ಬಯಸಿದೆ. ಚೆನ್ನಾಗಿದೆಯಾ? ಲುಕ್ ಸಖತ್ತಾಗಿ ಕೊಡುತ್ತೆ. 200 ಪರ್ ಪರ್ಸನ್ ಫೋಟೋ ಕೊಡ್ತಾರೆ. ಅಲ್ಲ ಗೈಸ್, ಇವಳು ಇನ್ನೊಂದ್ಸತಿ ಹಾಕೊಂಡವಳ ನೋಡಿ ಪಾಪ ಗೈಸ್. ಅಯ್ಯೋ ಏಯ್, ಅದು ಮೀನು ಇದು ಬರ್ತಾ ಇಲ್ಲ ಕಣೆ. ಅದು ಲಡ್ಡು ನೂಡಲ್ಸ್ ತಿಂತಿದ್ದಾನೆ. ಇಲ್ಲಿ ನೋಡು, ಇಲ್ಲಿ ಸಕ್ಕತ್ತಾಗಿ ಕಾಣಿಸ್ತಿದ್ದೀವಿ ಕಣಿ. ನೋಡು, ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ತಾನೆ. ಗ್ಲಾಸ್ ಕ್ಯಾಮ್ರಾದೆಲ್ಲ ಸೂಪರ್ ಆಗಿದೆ. ಬನ್ನಿ. ಆಟೋ ಹತ್ತುತ್ತಾ ಇಲ್ಲ ಗೈಸ್, ನಡ್ಕೊ ಬರ್ತಾ ಇದ್ದೀವಿ. ಬರ್ತಿದೆ ನೋಡಿ, ಓಡೋಡ್ ಬರ್ತಾ ಇದ್ದೀವಿ. ಆಟೋ ಹತ್ತುತ್ತಾ ಇಲ್ಲ. ಅದನ್ನ ಏಯ್ ಇಳಿ ಬೇಗ. ಥ್ಯಾಂಕ್ ಯು. 20 rupees. There only. Okay, come. ಹಾಂ, ಈಗ ಟೀ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. 1 ಬೈಟ್ ಟೀ ಕೊಡ್ತಾರೆ, ಕುಡಿದ್ಬಿಟ್ಟು ಚಳಿಗೆ. ಪರ್ ಹೆಡ್, ಹಾಂ, ಪರ್ ಹೆಡ್ಡು 20 rupees ಇರುತ್ತೆ. ಎಂಟ್ರಿ ಚಾರ್ಜ್. ರಶ್ ಇದೆ, ಸ್ಯಾಟರ್ಡೇ ಆಗಿರೋದ್ರಿಂದ ಎಲ್ಲ ಕ್ಯೂ ಇದೆ. ಮನೆಗೆ ಹೋಗೋಣ, ಅಲ್ಲಿ ಬರ್ತಿದ್ದಾರೆ. ಗೋ ಜನರಿ. ಒರಿಜಿನ್ ಆಫ್ ಟೀ ಇನ್ ಇಂಡಿಯಾ. ಟೀ ಫ್ಯಾಕ್ಟ್ರಿ ಗೈಸ್ ಇದು. ಅಲ್ಲೆಲ್ಲ ಟೀದು ರಿಲೇಟೆಡ್ ಏನೇನಿದೆ
ಹಿಂಗೆ ಬತ್ತು ಟೀ ಎಲ್ಲ. ಆ ಸೊಪ್ಪಿಂದ ಟೀ ಪೌಡರ್ ಮಾಡ್ತಾರೆ ಇಲ್ಲಿ. ತೊಳಿತಾರೆ ಕಣಿ. ಅಲ್ಲಿ ಕಂಪ್ಲೀಟ್ ಆದ ತಕ್ಷಣ ಅಲ್ಲಿಂದ ಸುರಿಯುತ್ತೆ ಇಲ್ಲಿಗೆ, ಮತ್ತೆ ನೆಕ್ಸ್ಟ್ ಅದು ಇಲ್ಲಿ ಬರುತ್ತೆ, ಇದಲ್ಲ ಹೋಗುತ್ತೆ. ನೋಡಿ ಅಲ್ಲೆಲ್ಲ ಪುಡಿ ಆಗ್ತಿದೆ, ಸೌಂಡ್. ಎಲ್ಲ ಗ್ರೈಂಡರ್ ಅಲ್ಲಿಂದ ಮತ್ತೆ ಅಲ್ಲಿ ಹೋಗುತ್ತೆ. ನಾವು ಟೀ ಕುಡಿತೀವಲ್ವಾ, ಟೀ ಪುಡಿಯಿಂದ ಎಷ್ಟು ಜನರ ಶ್ರಮ ಇದೆ ಇಲ್ಲಿ ನೋಡಿ. ಮಿಷಿನ್ಗಳ ಶ್ರಮನೂ ಇದೆ, ಅಲ್ಲೆಲ್ಲ ಮಾಡ್ತಾ ಇದ್ದಾರೆ ಏನೇನೋ. ಅಲ್ಲೆಲ್ಲ ಟೀ ಇಸ್ಕೊಂಡು ಕುಡಿದವ್ರು. ಹಾಂ, ಪ್ರೋಸೆಸ್ ಇಲ್ಲಿದೆ ನೋಡು. ಪಿಪ್ರೋಮೇಟ್ ಬಂತು ಇಲ್ಲಿ ಪುಡಿ, ಟೀ ಪುಡಿ. ಚೆನ್ನಾಗಿದೆ ಪ್ರೋಸೆಸ್. ಅಲ್ಲೆಲ್ಲ ಟೀ ಕುಡಿತಿದ್ದಾರೆ ನೋಡಿ. ನಾವು ನೆಕ್ಸ್ಟ್ ಅಲ್ಲಿ ಹೋಗ್ತೀವಿ ಕುಡಿಯೋಕ್ಕೆ. ಪ್ರೋಸೆಸ್ ಮತ್ತು ಅಲ್ಟಿಮೇಟ್ ಆಗಿದೆ ಗೈಸ್. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ. ನೀವು ಅನ್ಸುತ್ತೆ ಟೀ ಕೊಡ್ತಾ ಇದ್ದಾರೆ. ಬನ್ನಿ ಚೀಸ್. ಲಡ್ಡು ಲಡ್ಡು ಹಿಂಗೆ ಬಾ. ಹಾಂ, ಟೀ ಸೂಪರ್ ಆಗಿದೆ. ಚೆನ್ನಾಗಿದೆ ಅಲ್ಲ? ಸಕ್ಕತ್ತಾಗಿದೆ ಗೀಸ್. ಒಳ್ಳೆ ಟೀ ಕುಡ್ಕೊಂಡು ಬಂದ್ವಿ. ಈಗ ಇಲ್ಲೊಂದು ಪ್ಲೇಸ್ ಇದೆ, ತೋರಿಸ್ತೀನಿ ನಿಮಗೆ. ಚಾಕ್ಲೇಟ್ ತಯಾರಾಗಿರೋದು ಬೇಕು ಅಂದರೆ ತೊಗೋಬೋದು. ಟೀ ಪುಡಿನೂ ಇದೆ, ಚಾಕ್ಲೇಟ್ ಪುಡಿನೂ ಎಲ್ಲ ಇದೆ. ಮಸಾಲ ಟೀ, ಜಿಂಜರ್ ಟೀ, ಲೆಮನ್ ಟೀ, ವೈಟ್ ಟೀ, ಎಲ್ಲ ಟೀನೂ ಇದೆ. ತೊಗೊಳ್ವಾ, ನೋಡುವಾ? ಚಾಕ್ಲೇಟ್ ತೊಗೊಳ್ವಾ? ಇಷ್ಟೊತ್ತು ಬೆಚ್ಚಗಿದ್ವಿ, ಈಗ ಮತ್ತೆ ಚಳಿ ಆಗ್ತಿದೆ. ಎಲ್ಲ ಪಾರ್ಕಿಂಗ್ ಇದೆ. ಓಕೆ, ಅದು ಟೀ ಪುಡಿ ಮಾಡೋದು. ಇದು ಚಾಕ್ಲೇಟ್ ಪ್ಯಾಕೆಟ್. ಹೊರಗಡೆ ಮತ್ತೆ ಇಲ್ಲೊಂದು ಕಡೆ ಹೋಗ್ತಾ ಇದ್ದೀವಿ. ಇದು ಕೂಡ ಸಕ್ಕತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚಾಕ್ಲೇಟ್ ಟ್ರೈ ಮಾಡೋಣ. ಟೀ ಪುಡಿ ತಗೊಳ್ಳಿಲ್ಲ, ಚಾಕ್ಲೇಟ್ ಟ್ರೈ ಮಾಡೋಕ್ಕೆ ಕೊಡ್ತಾ ಇದ್ದಾರೆ. 3 ಚಾಕ್ಲೇಟ್ ಕೊಟ್ಟಿದ್ದಾರೆ. ತಿನ್ನು. ಚಾಕ್ಲೇಟ್ ಮಾಡ್ತಾವ್ರು ನೋಡಿ. ಡಿಫ್ರೆಂಟ್ ಆಫ್ ಚಾಕ್ಲೇಟ್ಸ್ ಇದೆ. ಅಂದರೆ ಮತ್ತೆ ಇಲ್ಲಿ ಸ್ವೆಟರ್ಸು ಏನೇನೋ ಇದೆ, ನೋಡುವ. ಇದೆಲ್ಲ ತಂದಿರೋದ್ರಿಂದ ಏನೂ ತಗೊಳ್ಳೋದಿಲ್ಲ. ದೇವ್ರೆ, ಎಷ್ಟು ಚಳಿ ಅಂದರೆ ಒಂದು ಕ್ಯಾಪು ಬ್ಯಾಗಲ್ಲಿ ಹಾಕೊಂಡ್ರೆ ಕ್ಯಾಪು ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅಲ್ಲೆಲ್ಲ ಜಿಪ್ ಲೈನರ್ ಇದೆ ನೋಡಿ. ಅಲ್ಲಿ ನೋಡಿ ಜಿಪ್ ಲೈನರ್ ಇದೆ, ಗೇಮ್ಸ್ ಎಲ್ಲ ಇದೆ ಅಲ್ಲಿ. ಇಲ್ಲೇ ಬಂದಿದ್ದು ನಾವು. ಈಗ ಜಾಗ ಸರಿಗೆ ಇಳಿಯೋದು ಗೊತ್ತಿಲ್ಲ. ಎಲ್ಲೋ ಹೇಳ್ದಿದ್ದಂಟ ಇಲ್ಲ, ಮಿಸ್ಸೇ ಇಲ್ಲ, ಆಗ್ತಿಲ್ಲ. ಇಲ್ಲಿಂದ ಹೋಗಿ ಮತ್ತೆ ಈಗ ಎಲ್ಲೋಗ್ಬೇಕು, ಮತ್ತೆ ಹತ್ತಿ ಎಲ್ಲ ಅಲ್ಲಿ ಇಳಿಬೇಕು. ಇಲ್ಲಿ ಬಂದು ಇಲ್ಲೂ ನೋಡಿದ್ವಿ, ಕೈಗೊಂದು ಏನೋ ಹಚ್ಚಿದ್ರು, ಮಸ್ತಾಗಿತ್ತು ಗೈಸ್. ಬಟ್ 1500 ಹೇಳಿದ್ರು, ಸೊ ತಗೊಳ್ಳಿಲ್ಲ. ಇಲ್ಲೊಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ, ವ್ಯಾಕ್ಸ್ ಮ್ಯೂಸಿಯಂ ಇದೆ. ಹೋಗೋಣ ಬನ್ನಿ. ಬರ್ರಿ. ಫೇವ್ರೇಟ್ ಇದು ಗೈಸ್. ಸ್ಪೈಸಸ್ಸು, ಚಾಕ್ಲೇಟ್ ಜಸ್ಟ್ ಈಗ ನಂದು ಅಂತ ಐತೆ ಗಾಡಿನ. ಓಯ್ ಚಿನ್ನು, ಯಾರ್ದು ಹಾಂ? ಯಾವ ಬಸ್ ಏನಪ್ಪ ಇದು?
ಹಂಗೆ ಬರ್ತೀನಿ ಎಲ್ಲ ಕೇಳ್ತೀರಾ ಹಿಂಗೆ ಹುಡುಗ ಇದ್ದಾನೆ ಅಂತ ನಾನು ತೋರಿಸ್ತೀನಿ ರೀ. ನಮ್ಮ ಹುಡುಗ ಇಲ್ಲಿ ಬೈಕಲ್ಲಿ ಬಂದವನ ವೈಟ್ ಇಲ್ಲಿ ಬತ್ತವನ್ ನೋಡಿ ಇಲ್ಲಿ ಏನೇನೋ ಎದ್ರಕೊಬಿಡು ಸಿದ್ದು, ಅವಳು ಎದುರಿಸ್ತಾವಳು ನೆಟ್ಟು ಅದು ಇದು ಇಷ್ಟೇ ತೊಗೊಂಡಿದ್ದು ವೇಸ್ ಆಯಿತಾ. ನೆಕ್ಸ್ಟ್ ಇಲ್ಲೊಂದು ಫ್ಲವರ್ ಇದೆ, ಅವಳು ಕೊಟ್ಬಿಟ್ಟು ಹೆಂಗೆ ಪ್ರ್ಯಾಂಕ್ ಮಾಡ್ತೀನಿ ನೋಡಿ. ವೀನು ಏಯ್ ಡಗ್ ಮುರಿದೋಗ್ಬಿಟ್ಟಿದೆ ಗೈಸ್, ಅಡ್ಜಸ್ಟ್ ಮಾಡ್ಕೊತಾಳೆ ಬಿಡಿ. ಶಾಪಿಂಗ್ ಎಲ್ಲಿ ಬಂದರೂ ಶಾಪಿಂಗ್ ಮಿಸ್ ಆಗಲ್ಲ. ಸೊ ನಾವು ಒಂದು ಸ್ವಲ್ಪ ತೊಗೊಂಡಿದ್ದೀವಿ ಅಷ್ಟೇ. ಅವಳೊಬ್ಳು ಬಂದು ಟೈಮ್ ಆಗುತ್ತೆ ಯಾರಿಗೆ ಹೇಳೋಣ, ಮುಚ್ಕನ್ನಡಿ ಇವಳು ಬರೀ ಇದೆ ಗೈಸ್. ಅಪ್ಪ ಹೊಟ್ಟೆ ಹಸ್ಬಿಟ್ಟು ಹೊಗೆ ಕಡಿತೈತೆ ನೋಡಿ, ಹೊಗೆ ಕಡಿತೈತೆ. ಬೇಗ ತಿಂತೂ ಇಲ್ಲ. ಮಧ್ಯಾಹ್ನ ಬರೀ ಚಿರ್ಮರಿ ಅದು ಇದು ತಿಂದ್ವಿ. ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನಕ್ಕೆ ಅಂತ ಬಂದು ಎಲ್ಲ ಬ್ಯಾಟಿಂಗ್ ಆಡ್ತಾಯಿದ್ವಿ. ತಿನ್ನಿ ಮೆತ್ತಗ್ತೀನಿ. ಎಷ್ಟಾಗ್ಬೋದು ಬಿಲ್, ಎಷ್ಟಾಗ್ಬೋದು ಹೇಳು? ಅಷ್ಟೊತ್ತಿಂದ ಚಳಿ ಇರಲಿಲ್ಲ ನಿಜವಾಗ್ಲೂ. ಈಗಂತೂ ಸಖತ್ ಚಳಿ ಇದೆ. ಇವಳೊಬ್ಳು ಮನೆಗೆ ಬಂದು ಎಲ್ಲರೂ ಸ್ಟೇಟಸ್ಸು ಎಲ್ಲ ಕಳಿಸ್ಕೊಂಡು ನೋಡಿ ಇಲ್ಲಿ ಏನು ಮಾಡ್ತಾರೆ. ಇವಳು ನೋಡಿ ಅವನು ನೋಡಿ ಗೇಮ್ ಮಾಡ್ತವನೆ. ನೋಡಿ ಚಳಿ ಮಲಗಿದ್ದೀನಿ ಎಂತಪ್ಪ ಗೈಸ್. ಇವಳು ಅಲ್ಲ ಚರ್ಚ್ ಹತ್ರ ಹೋಗ್ಬಿಟ್ಟು ಏಸಪ್ಪನ ಹತ್ರ ಹೋಗ್ಬಿಟ್ಟು ಸ್ವರ್ಗ ಅಂತ ಹಾಕಿಲ್ಲ ನಾನು. ಮಳೆ ವೆಲ್ಕಮ್ ಬ್ಯಾಕ್ ಟು ಸೆಕೆಂಡ್ ಡೇ ವ್ಲಾಗ್. ನಾವು ರೆಡಿ ಆಗಿಬಿಟ್ಟು ಮತ್ತೆ ಈ ಮೆಟ್ಲು ಹತ್ತಾ ಇದ್ದೀವಿ. ಇವತ್ತು ಯಾವುದಾದ್ರು ಪ್ಲೇಸ್ ಕವರ್ ಆಗಿಲ್ಲ, ಆ ಪ್ಲೇಸ್ ಕವರ್ ಮಾಡಿಕೊಂಡು ಬೇಗ ಬರುವ ಅಂತ ಅಂದ್ಕೊಂಡಿದ್ದೀವಿ. ಈ ಮೇಡಮಿಂದ ಲೇಟ್ ಆಯಿತು. ಸೊ ಇವತ್ತು 11 ಗಂಟೆ ಆಗಿದೆ. 11 ಗಂಟೆ ಆಗಿದೆ. ಬನ್ನಿ ಗೈಸ್ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು ಊಟಿನ. ಎಂಥ ಸರ್ಪ್ರೈಸ್ ಅಂದರೆ ಮಳೆಯಲ್ಲಿ ಬಿಸಿಲು ಬಂದ್ಬಿಟ್ಟಿದೆ. ಸಖತ್ ಖುಷಿ ಆಗ್ತಿದೆ ಗೈಸ್. ತುಂಬ ದಿನ ಆದಮೇಲೆ ಊಟಿಲಿ ಬಿಸಿಲು ನೋಡ್ತಾ ಇದ್ದೀನಿ ನೋಡಿ. ವ್ಯೂ ಸಿನ್ ಹಾಯೇನು ಹೌದು. ಆಲ್ಮೋಸ್ಟ್ ಬಾಲಿವುಡ್ ಮೂವೀಸ್ ಶೂಟಿಂಗ್ಸ್ ಎಲ್ಲ ನಡೆದಿದೆಯಂತೆ, ನನಗೂ ಗೊತ್ತಿಲ್ಲ. ಬಟ್ ಸಕ್ಕತ್ತಾಗಿದೆ. ಐ ಲವ್ ದಿ ವ್ಯೂ. ಚೆನ್ನಾಗಿ ಕಾಯ್ತಿದ್ದಿಲ್ಲ ಗೈಸ್ ನಾನು. ಸಕ್ಕತ್ತಾಗಿದೆ ಅಲ್ಲ. ಯಾರಿಲ್ಲ ಕೋತಿ ಗೊತ್ತಿದ್ದು ತಪ್ಪು ಮಾಡೋದು ಅಂದರೆ ನಮ್ಮನ್ನು ನೋಡಿ ಕಲಿಬೇಕು. ಕ್ಯಾಶ್ ಇಟ್ಕೊಂಡಿದ್ವಿ, ಆ್ಯಕ್ಚುಲಿ ಕ್ಯಾಶ್ ಕ್ಯಾರಿ ಮಾಡಬೇಕು. ಅಲೋ ಇಲ್ಲ, ಅಲ್ಲಿ ನೋಡಿ 50 ರೂಪಾಯಿಗೆ ರೋಡ್ ತಿರ್ತಿದ್ವಿ. ಅಲ್ಲಿಂದ ವಾಪಸ್ ಇಲ್ಲಿ ಬಂದಿದ್ವಿ ಈ ಕೋತಿಗಳಿಗೆಲ್ಲ ಎದ್ರುಕೊಂಡು. ಇಲ್ಲಿ ದುಡ್ಡು ಇಲ್ಲಿ ಕೊಟ್ಬಿಟ್ಟು ಇಸ್ಕೊಳ್ಳೋಣ. ನೋಡಿ ಇಷ್ಟಿದೆ, ಇನ್ನು 50 ರೂಪಾಯಿ ಬೇಕು. ತಗೊಂಡಿದ್ದೀವಿ ನೋಡಿ ಗೈಸ್. ಕ್ಯಾಶು ಪಾಪ ಅಂಗಡಿಯವರ ಕೊಟ್ಟರು. ಎಲ್ಲ ಗುರು 1 ಸೆಕೆಂಡ್ ಇತ್ತು ವಾತಾವರಣ, ಇನ್ನೊಂದು ಸೆಕೆಂಡ್ ಇರಲ್ಲ. ಗಾಳಿಗಂದ್ರೆ ತಳ್ಳಿ ಇರ್ತೈತೆ. ಸಕ್ಕತ್ತಾಗಿ
ಈ ಪಾರ್ಕ್ ಚೆನ್ನಾಗಿದೆ, ಇಲ್ಲಿ ಹೋಗೋಣ ಬನ್ನಿ. ಯಪ್ಪ ಕೈಯಲ್ಲಿ ಮೊಬೈಲ್ ಏನಿಲ್ಲಲ್ಲ. ವಿಡಿಯೋ ಶೂಟ್ ಮಾಡಿ ಮಾಡಿ ಸಾಕಾಯ್ತು. ಅಯ್ಯೋ ಇವಳು ಟೈರ್ಡ್ ಕೇಳಕ್ಕಾಗಲ್ಲ. ಕೂಲ್ ಆಗಿದೆ, ಎಷ್ಟು ಟೆನ್ಷನ್ ಇದೆ ಚಿಪ್ಸ್ ಕೂಡ ಕುಳ್ಕುಳು. ಇವಳು ಮಾತಾಡೋ ಮಾತುಗಳು ಕೇಳಿಟ್ರೆ ಮುಗ್ದೋಯ್ತು ಗೈಸ್. ಲೆಮನ್ ಜ್ಯೂಸ್ ಸೂಡ ಇருக்கு. ಲೈಫ್ல ಫಸ್ಟ್ ಟೈಮ್ ನೋಡಿ ಹೆಂಗ್ ಕುಡಿತಾಳೆ ಅಂತ. ಸೂಡು ಜ್ಯೂಸ್, ಲೆಮನ್ ಸೋಡಾ. ಅಕ್ಕ ಬಿರಿಯಾನಿ ಮಾಡಿದ್ದಾರೆ, ಊಟ ಮಾಡ್ತೀವಿ. ಕೊಯಂಬತ್ತೂರ್ಗೆ ಹೊರಡ್ತೀವಿ. ಬಂದು ಎಷ್ಟೋ ದಿನ ಆಯಿತು ಅಂತ ಫೀಲ್ ಆಗ್ತಿದೆ. ಅಷ್ಟು ಚಳಿ. ಇಲ್ಲಿರೋರಿಗೆ ಒಂದು ದೊಡ್ಡ ನಮಸ್ಕಾರ. ಗ್ರೇಟ್ ಇವರು. ಮೇಲೊಂದು ಕೆಳಗೊಂದು 2500 rupees. ನಿಮ್ದು ಔಟ್ಫಿಟ್ ಹೇಳಿ. ಅವಳ ಜೊತೆಗೆ ಹೋಗ್ಬೇಡ, ನೀನು ಸೇರಿಸ್ಕೊಳ್ಳಲ್ಲ ಅಂತ. ಇಲ್ಲಿ ಬಸ್ ಬರುತ್ತೆ. ಟ್ರಿಪ್ ಮುಗೀತು, ಹೊರಡ್ತಾ ಇದ್ದೀವಿ. ಅಕ್ಕ ಮನೆಯಿಂದ ಒಳ್ಳೆ ಊಟ ಎಲ್ಲ ಆಯಿತು. ಹೊರಡ್ತಾ ಇದ್ದೀವಿ ಗೈಸ್, ಅಷ್ಟೇ. ಸಿಗ್ತೀವಿ ಬಸ್ ಸ್ಟ್ಯಾಂಡಲ್ಲಿ. ಹಾಗೆ ಇವಾಗ ಕೊಯಂಬತ್ತೂರ್ಗೆ ಹೋಗ್ತೀನಿ. ಕೊಯಂಬತ್ತೂರಿಂದ ನಾಳೆ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಇದಾಗಿತ್ತು ನನ್ನ ಟ್ರಿಪ್ಪು. ಮಾನ್ಸೂನ್ ಟ್ರಿಪ್ ಸಾಕಾಗಿತ್ತು. ಬಟ್ ಇವಾಗ ಇಲ್ಲಿ ನೋಡಿ ಸ್ವಲ್ಪ ಬಿಸಿಲು ಬಂದಿದೆ, ಮತ್ತೆ ಹೋಗ್ತಿದೆ. ಸನ್ ಕಿಸ್ ಮಾಡಿದಕ್ಕೆ ಇವಳು ಹಿಂಗಾಡ್ತಾವಳು. ಲಡ್ಡು ಏನಾರು ಹೇಳು. ಲಡ್ಡು ஏதோ சொல்லுடா ಈ ವಿಡಿಯೋಕ್ಕೆ. எங்க அக்கா நல்ல அக்கா. லைக் நல்ல அக்கா. லைக் பண்ணுங்க, சொல்லு. ಸಬ್ಸ್ಕ್ರೈಬ್ பண்ணுங்க. ಓ ಥ್ಯಾಂಕ್ ಯು ಲಡ್ಡು. ಇಂದನೇ ನಾನು ಜಾಸ್ತಿ ವಿಡಿಯೋ ಮಾಡೋದು ಆಯ್ತಾ. ತುಂಬ ಸಪೋರ್ಟ್ ಮಾಡ್ತಾಳೆ. ಈಗ ಬೆಟ್ಟ ಹತ್ತಾಳೆ ನೋಡಿ, ತಾಳ ಬೆಟ್ಟದಿಂದ. 1 2 3 ಸ್ಟೆಪ್ಸ್. ಯಪ್ಪ ಎಷ್ಟು ಸ್ಟೆಪ್ಸ್ ಇದೆ ಗೊತ್ತಾ, ತೋರಿಸ್ತೀನಿ ರೀ. ಓ ಇದು ಸ್ಟೆಪ್ಪು ಬೀಳಂಗೆ. ಫುಲ್ ಎಷ್ಟು ಸೋಂಬೇರಿ ಅಂದ್ರೆ ಅಷ್ಟು ಒಂದು ಕೆಲಸ ಮಾಡಲ್ಲ ಅವಳು. ಟ್ರಿಪ್ ಕಂಪ್ಲೀಟ್ ಆಯ್ತು ಸಕ್ಸಸ್ಫುಲಿ. ಈ ತಾರಿಂದ ನಮ್ಮ ಟ್ರಿಪ್ ಅಂತ ಆಕ್ಚುಲಿ ಕಾರ್ ನಮ್ಮ ನೋಡೋದ್ ಕಡೆ ಯಾರ್ದೋ ಕಾರು ಎಲ್ಲ ಮನ್ ಜಾತ್ರೆ ಅಷ್ಟೇ. ಕರೆಕ್ಟ್ ಎಲ್ಲರೂ ನೋಡಿ ಗೈಸ್, ನಮ್ಮ ಲಡ್ಡು ನೋಡಿ. ಸೂರ್ಯ ಕಣ್ಣು ಹೊಡೆದ, ಕೈಲಿ ರೋಸ ಹಿಡ್ದ. ಊಟಿವರೆಗೆ ಪರ್ಚೇಸ್ ಮಾಡಕ್ ಬಂದೀವಿ, ಬನ್ನಿ ಮಾಡೋಣ. ಲೆಟ್ಸ್ ಗೋ. ಫೋಟೋ ಕಾರ್ಡ್ ಹಂಗೆ ಚಾಕ್ಲೇಟ್ ಪರ್ಚೇಸ್. ಫೈನಲಿ 10:30 ಆಗಿದೆ ರಾತ್ರಿ. ಸಂಡೇ ನೈಟ್ 10:30 ಕೊಯಂಬತ್ತೂರಿಗೆ ಅಕ್ಕ ಮನೆಗೆ ಬಂದು ತಲುಪಿದ್ದೀವಿ. ಈಗ 2 days ಅಷ್ಟೇ ಗಾಯ್ಸ್. ಆದರೆ ನಮ್ಗೆ ಹೆಂಗೆ ಅನಿಸ್ತಿದೆ ಗೊತ್ತಾ, 1 ವೀಕ್ ಇದ್ವೇನೋ ಅಲ್ಲಿ ಅನ್ನೋ ಥರ ಫೀಲ್ ಆಗ್ತಿದೆ. ಇವಾಗ ಏನೋ ಒಂಥರ ಪಪ್ಪ ಏನೇನೋ ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು ಆ ಥರ. ಆ ಊರಿಗೆ ಅದು ಯಾರು ಮದುವೆ ಆಯ್ತಾರೋ ಗ್ರೇಟ್, ನಿಜವಾಗ್ಲೂ ಗ್ರೇಟ್. ಬನ್ನಿ ಗಾಯ್ಸ್, ಈಗ ನಮ್ಮ ಕೆಲಸಕ್ಕೆ ಹೋಗೋ ಟೈಮು. ಸೊ ಇವಾಗ ಇವಳು ಹೋಗ್ತಿದ್ದಾಳೆ. ಹೆಂಗಿತ್ತು ಊಟಿ ಟ್ರಿಪ್ಪು ಆಫ್ಟರ್ ಡಿಪ್ರೆಷನ್? ಫಿಲ್ ಮಾಡಿಬಿಟ್ಟು ಬರೋಣ ಅಂತ ಊಟಿಗೆ ಹೋಗಿದ್ದು ಬಂದ್ವಿ. ಬಟ್ ಗುಡ್ ಎಕ್ಸ್ಪೀರಿಯನ್ಸ್ ಓವರ್ ಆಲ್. ಬಟ್ ಇಟ್ ವಾಸ್ ಗುಡ್. ಆಮೇಲೆ ಏನು ಅನಿಸ್ತು? ನಾನು ಮಿಸ್ ಮಾಡ್ಕೋತೀಯಾ ಇವತ್ತಿಂದ? ಹೌದು, ತುಂಬಾ ಮಿಸ್ ಮಾಡ್ಕೋತೀನಿ ಸ್ಯಾಂಡಿನ. ಐ ಮಿಸ್ ಯು ಗೈಸ್. ಸೊ ಇವಾಗ ಹೋಗ್ತಿದ್ದಾಳೆ. ಮಿಸ್ ಯು ಟು. ನಾನು ಈಗ ರೆಡಿ ಆಗ್ಬಿಟ್ಟು ನಾನು ಬೆಂಗಳೂರಿಗೆ ಹೊರಡ್ತೀನಿ.